ಆಕಾಶವಾಣಿ ಮಂಗಳೂರು ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಯೋಗ ಶಿಕ್ಷಕಿ, ರಾಷ್ಟ್ರಮಟ್ಟದ ಯೋಗಾಸನ ಸ್ಪರ್ಧಾ ವಿಜೇತೆ ಸುಜಾತಾ ಶೆಟ್ಟಿ ಹೊಸಬೆಟ್ಟು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಶ್ಮಿ ಜೆ ರೈ. ವನಿತೆಯರೇ ನಮಸ್ಕಾರ. ಯೋಗವು ಭಾರತೀಯ ಪರಂಪರೆಯ ಅಮೂಲ್ಯ ಕೊಡುಗೆಯಾಗಿದೆ. ವ್ಯಕ್ತಿಯ ಸಂಪೂರ್ಣ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ನಾಳೆ ಅಂದರೆ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮವು ಯೋಗದ ಕುರಿತಾಗಿದೆ. ಇವತ್ತು ನಮ್ಮೊಂದಿಗೆ ಯೋಗದ ಅನುಭವವನ್ನು ಹೊಂದಿರುವಂತಹ ಯೋಗ ಗುರು ಶ್ರೀಮತಿ ಸುಜಾತಾ ಧನಂಜಯ್ ಶೆಟ್ಟಿ ಅವರು ಇದ್ದಾರೆ. ಇವರು ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ ಪಡೆದ ರಾಷ್ಟ್ರೀಯ ಮಟ್ಟದ ಯೋಗಾಸನ ಸ್ಪರ್ಧಾ ವಿಜೇತೆ. ಇವರ ಅನುಭವ, ತಿಳುವಳಿಕೆ ಮತ್ತು ಮಾರ್ಗದರ್ಶನದಿಂದ ನಾವು ಯೋಗದ ಉದ್ದೇಶ, ಪ್ರಕಾರಗಳು, ಪ್ರಯೋಜನಗಳು ಹಾಗೂ ನಿತ್ಯ ಜೀವನದಲ್ಲಿ ಇದರ ಅಳವಡಿಕೆಗೆ ಸಂಬಂಧಿಸಿದಂತೆ ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋಣ. ಮೊದಲಾಗಿ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ವಂದನೆಗಳು ಮೇಡಮ್. ಈಗ ಮೊದಲನೇದಾಗಿ ಯೋಗ ಅಂದ್ರೆ ಏನು ನಿಮ್ಮ ಪ್ರಕಾರ? ಇದರ ಮೂಲ ಎಲ್ಲಿಂದ ಶುರುವಾದದ್ದು? ಯೋಗ ಎನ್ನುವ ಪದ ಸಂಸ್ಕೃತದ ಮೂಲಧಾತುವಾದ ಯುಜ್ ಎನ್ನುವುದರಿಂದ ಬಂದಿದ್ದು. ಕೂಡಿಸು, ಚಿತ್ತವೃತ್ತಿಯನ್ನು ನಿರೋಧಿಸು, ಮನಸ್ಸನ್ನು ಕೇಂದ್ರೀಕರಿಸು ಎಂಬ ಅರ್ಥವನ್ನು ಕೊಡುತ್ತದೆ. ಇದನ್ನೇ ಇನ್ನು ಸರಳವಾಗಿ ಹೇಳುವುದಾದರೆ, ಜೀವಾತ್ಮನನ್ನು ಯಾವುದು ಆತ್ಮ ಸಾಕ್ಷಾತ್ಕಾರದೆಡೆಗೆ ಅಂದರೆ ಪರಮಾತ್ಮನೆಡೆಗೆ ಕೊಂಡೊಯ್ಯುವುದೇ ಅದೇ ಯೋಗ. ಇದರ ಮೂಲ ಎಲ್ಲಿಂದ ಪ್ರಾರಂಭ ಆದದ್ದು? ಯೋಗಶಾಸ್ತ್ರದ ಮೂಲ ಸಾಕ್ಷಾತ್ ಬ್ರಹ್ಮನಿಂದಲೇ ಬಂದಿರುವುದು ಎಂದು ಯೋಗಶಾಸ್ತ್ರ ಹೇಳ್ತದೆ. ಪುರಾಣಗಳ ಪ್ರಕಾರ ಈಶ್ವರನೇ ಯೋಗದ ಮೂಲ ಪುರುಷ. ಆದ್ದರಿಂದಲೇ ಅವನನ್ನು ಆದಿಯೋಗಿ ಎಂದು ಕರೆದಿದ್ದಾರೆ. ಈಶ್ವರನು ಸಪ್ತ ಋಷಿಗಳಿಗೆ ಈ ವಿದ್ಯೆಯನ್ನು ದಾರೆ ಎರೆಯುತ್ತಾನೆ. ಸಪ್ತ ಋಷಿಗಳು ತಮ್ಮ ಶಿಷ್ಯಂದರಿಗೆ ಈ ವಿದ್ಯೆಯನ್ನು ಹೇಳುತ್ತಾರೆ. ಹೀಗೆ ಗುರು ಶಿಷ್ಯ ಪರಂಪರೆಯಿಂದ ಯೋಗ ಹರಿದು ಬರುತ್ತದೆ. ಅಷ್ಟಾಂಗ ಯೋಗ, ಗೋರಕ್ಷ ಪದ್ಧತಿ, ಗೇರಂಡ ಸಂಹಿತೆ, ಹಠಯೋಗ, ಅಮೃತಾನಂದ ಉಪನಿಷತ್, ಯೋಗ ಚೂಡಾಮಣಿ, ಹೀಗೆ ಯೋಗದ ಅನೇಕ ಆಕರ ಗ್ರಂಥಗಳು ರಚನೆಯಾಗಿವೆ. ಅವುಗಳಲ್ಲಿ ಪತಂಜಲಿ ಋಷಿಮುನಿಗಳು ಸಂಯೋಜನೆಗೊಳಿಸಿರುವಂತಹ ಅಷ್ಟಾಂಗ ಯೋಗವೇ ಅತ್ಯಂತ ವೈಜ್ಞಾನಿಕವಾದುದು, ಪ್ರಾಚೀನವಾದುದು ಮತ್ತು ಅಧಿಕೃತವಾದುದು. ಮೇಡಮ್, ಈಗ ನೀವು ಹೇಳೋದು ಈ ಯೋಗ ಅನ್ನೋದು ಪ್ರಾಚೀನ ಕಾಲದಿಂದ ಇದ್ದಿರುವಂತಹ ಪದ್ಧತಿ. ಹೌದು. ಈಗ ನಾನು ಕೇಳಿದ ಪ್ರಕಾರ ಯೋಗ ಮಾಡೋದ್ರಿಂದ ದೇಹ, ಮನಸ್ಸು ಉಲ್ಲಾಸದಲ್ಲಿರುತ್ತೆ, ನಾವು ದಿನವಿಡೀ ಲವಲವಿಕೆಯಿಂದ ಇರಬಹುದು ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಈಗ ನೀವು ಸುಮಾರು ವರ್ಷಗಳಿಂದ ಯೋಗ ಮಾಡ್ತಾ ಇದ್ದೀರಾ. ಹೌದು. ಹಾಗೂ ಯೋಗ ಕಲಿಸ್ತಾನೂ ಇದ್ದೀರಾ. ಈಗ ನಿಮ್ಮ ಅನುಭವ ಹೇಳಿ. ಹೌದು, ಯೋಗದಿಂದ ಸ್ವತಃ ನನಗೆ ತುಂಬ ಪ್ರಯೋಜನವಾಗಿದೆ. ಅಲ್ಲದೆ ನನ್ನಲ್ಲಿ ಯೋಗ ಕಲಿಯುವವರಿಗೂ ಪ್ರಯೋಜನವಾಗಿದೆ. ನನ್ನಲ್ಲಿ ಹೊಸಬರು ಯೋಗ ತರಗತಿಗೆ ಬಂದಾಗ ಅವರಲ್ಲಿರುವ ತೊಂದರೆಗಳನ್ನು ತಿಳಿದುಕೊಂಡು ಮತ್ತು ಅಂತಹ ತೊಂದರೆಗಳ ಪರಿಹಾರಕ್ಕೆ ಜಾಸ್ತಿ ಒತ್ತು ಕೊಡ್ತೇನೆ. ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವು, ಇಂತಹ ಎಲ್ಲ ನೋವುಗಳಿಗೆ, ಹಾಗೆಯೇ ತಲೆನೋವು, ಅರೆ ತಲೆನೋವು ಮುಂತಾದ ಸಮಸ್ಯೆಗಳಿಗೆ ಬೇರೆ ಯಾವುದೇ ಔಷಧೋಪಚಾರ ಇಲ್ಲದೆಯೇ ಪರಿಹಾರ ಕಂಡುಕೊಂಡಿದ್ದಾರೆ. ಕುರ್ಚಿಯಲ್ಲಿ ಕುಳಿತು ಯೋಗ ಮಾಡುವವರು ಯೋಗ ಮ್ಯಾಟ್ ಮೇಲೆ ಕುಳಿತು ಯೋಗ ಮಾಡುವಷ್ಟರ ಮಟ್ಟಿಗೆ ಸುಧಾರಿಸಿದ್ದಾರೆ. ಹೆಣ್ಮಕ್ಕಳ ಮಾಸಿಕ ತೊಂದರೆಗಳಿಗೆ ಯೋಗದಿಂದ ಪರಿಹಾರ ಕಂಡುಕೊಂಡಿದ್ದಾರೆ. ಇದು ನನ್ನ ಸ್ವಂತ ಅನುಭವ. ಈಗ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಯಿತು ಯೋಗ ಮಾಡಿ? ನಾನು ಸುಮಾರು 5 ವರ್ಷ ಯೋಗ ಕಲಿತೆ. ಆಮೇಲೆ ನನ್ನಲ್ಲಿ ಕೆಲವು ಭಂಗಿಗಳನ್ನು, ನನಗೆ ಕ್ಲಿಷ್ಟಕರವಾದ ಭಂಗಿಗಳನ್ನು ಮಾಡಲು ಸಾಧ್ಯವಾದಾಗ ಇನ್ನೂ ಕಲಿಯಬೇಕು, ಇನ್ನೂ ಅದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಎನ್ನುವ ಒಂದು ಹುಮ್ಮಸ್ಸಿನಿಂದ ಭಾರತ ಸರ್ಕಾರದ ಆಯುಷ್ ಇಲಾಖೆಯ ಯೋಗ ಸರ್ಟಿಫಿಕೇಷನ್ ಬೋರ್ಡ್ ಇದರ ಸಹಯೋಗದಲ್ಲಿ ನಡೆಸಿದ ವರ್ಲ್ಡ್ ಅಸೋಸಿಯೇಷನ್ ಆಫ್ ಯೋಗಿಕ್ ಸೈನ್ಸ್ ಎಂಬ ವಿಷಯದಲ್ಲಿ ಯೋಗ ಪರೀಕ್ಷೆ ಪಾಸ್ ಮಾಡಿದೆ. ಈಗ ಆಮೇಲೆ ಸುಮಾರು 10 ವರ್ಷಗಳಿಂದ ಯೋಗ ತರಬೇತಿ ನೀಡುತ್ತಾ ಬಂದಿದ್ದೇನೆ. ಆಯುಷ್ ಆರೋಗ್ಯ ಕೇಂದ್ರಗಳಲ್ಲಿ ಕೆಲವು ವರ್ಷ ಯೋಗ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೇನೆ. ಹಲವಾರು ಯೋಗ ತರಬೇತಿ ಶಿಬಿರಗಳನ್ನು ನಡೆಸಿಕೊಡುತ್ತಾ ಬಂದಿದ್ದೇನೆ. ಈ ಯೋಗ ಮಾಡುವುದರಿಂದ ನನಗೂ ತುಂಬ ಲಾಭವಾಗಿದೆ. ನನಗೆ ಸಾಮಾನ್ಯವಾಗಿ ಈಗ ಕಾಡುವಂತಹ ಯಾವುದೇ ನಮ್ಮ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳಂತ ಹೇಳ್ತಾರೆ, BP, ಶುಗರ್, ಇಂಥವೆಲ್ಲ, ಇವು ನನಗೆ ಸದ್ಯ ಯಾವುದೂ ಇಲ್ಲ, ಯಾವುದೇ ನೋವು ಇಲ್ಲ. ನಾನು ಆರೋಗ್ಯವಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಈಗ ನೀವು ಎಷ್ಟು ಮಂದಿ ಅವರಿಗೆ ಕಲಿಸ್ತಾ ಇದ್ದೀರಾ ನನ್ನ ಸ್ಟೂಡೆಂಟ್ಸಿಗೆ? ದಿನನಿತ್ಯದ ದೈನಂದಿನ ತರಗತಿ ನಡೀತಾ ಇದೆ. ಅದರಲ್ಲಿ ಸುಮಾರು ಒಂದು ಕ್ಲಾಸಲ್ಲಿ 25 ಮಂದಿ ಇರ್ತಾರೆ. 2 ಬ್ಯಾಚ್ ಮಾಡಿದ್ದೇನೆ. ಅದಲ್ಲದೆ ಹೀಗೆ ಸಾಮಾಜಿಕವಾಗಿ ಕೆಲವು ಒಂದು ಸಂಘ ಸಂಸ್ಥೆಗಳು ಯೋಗ ಶಿಬಿರಗಳನ್ನು ನಡೆಸಲು ಕೇಳಿಕೊಳ್ತಾರೆ. ಅವರಿಗೂ ನಾನೊಂದು 15 ದಿವಸದ್ದು 10 ದಿವಸದ್ದು ಹೀಗೆ ಯೋಗ ಶಿಬಿರಗಳನ್ನು ನಡೆಸ್ತಾ ಬಂದಿದ್ದೇನೆ. ಈಗ ನೀವು ಯೋಗ ಮಾಡ್ತೀರಿ ಅಂತ ಹೇಳಿದ್ರೆ ಯಾವ ಅಂಶಗಳಿಗೆ ಹೆಚ್ಚಾಗಿ ಒತ್ತು ಕೊಡ್ತೀರಾ ನೀವು? ಮೊದಲಾಗಿ ಮನಸ್ಸಿನ ಆಳ ವಿಶ್ರಾಂತಿ ಮತ್ತು ಶಾಂತ ಸ್ಥಿತಿಗಾಗಿ ಸರಳ ಧ್ಯಾನ ಮಾಡಿಸುವುದು. ನಂತರ ಓಂಕಾರ ಪಠಣ. ಓಂಕಾರ ಪಠಣದ ಮಹತ್ವ ಬಹಳ ಇದೆ. ಇದನ್ನು ಪತಂಜಲಿ ಋಷಿಮುನಿಗಳು ತಮ್ಮ ಅಷ್ಟಾಂಗ ಯೋಗದಲ್ಲಿ ಕೊಂಡಾಡಿದ್ದಾರೆ. ಯಾಕಂದರೆ ಇದು ಅಕಾರ ಉಕಾರ ಮಕಾರಗಳ ಸಂಗಮ. ಇದನ್ನು ನೋಡಿ ನಾವು ನಮ್ಮ ನಾಲಿಗೆಯನ್ನು ಬಳಕೆ ಮಾಡದೇನೆ ಉಚ್ಚರಿಸಬಹುದಾದಂತಹ ಒಂದು ಶಬ್ದ. ಇದರಿಂದ ಮನಸ್ಸು ಶುದ್ಧಗೊಳ್ಳುತ್ತದೆ, ಭಾವನೆಗಳು ಹತೋಟಿಗೆ ಬರುತ್ತವೆ, ನೆನಪಿನ ಶಕ್ತಿ ವೃದ್ಧಿಸುತ್ತದೆ, ಆಜ್ಞಾಚಕ್ರ ಸಹಸ್ರಾರ ಚಕ್ರಗಳು ಸುಸ್ಥಿತಿಗೊಳ್ತವೆ, ಬೆನ್ನುಹುರಿಯ ಸಾಮರ್ಥ್ಯ ಸುಧಾರಿಸುತ್ತದೆ, ಕಾಲಿನ ಬೆರಳಿನ ತುದಿಯಿಂದ ಶಿರಸ್ಸಿನವರೆಗಿನ ದೋಷಗಳು ನಿಯಂತ್ರಣವಾಗುತ್ತವೆ. ನಂತರ ನಾನು ದೇಹವನ್ನು ಸಡಿಲಗೊಳಿಸಲು ಸರಳ ವ್ಯಾಯಾಮಗಳನ್ನು ಮಾಡಿಸ್ತೇನೆ. ಆನಂತರ ದೇಹದ ಜಡತ್ವ ಹೋಗಿ ಲಘುತ್ವ ಬರಲು ಸೂರ್ಯ ನಮಸ್ಕಾರಗಳು. ಇದೆಲ್ಲ ಆದಮೇಲೆ ಆಸನ ಮಾಡಿಸುವುದು. ಆಸನ ಆದ ಮೇಲೆ ಆಸನದ ಬಳಲಿಕೆ ಆಯಾಸ ಪರಿಹಾರಕ್ಕೆ ಯೋಗ ನಿದ್ರೆ ಅಥವಾ ಶವಾಸನ ಏನು ಹೇಳ್ತೇವೆ ಇದನ್ನು ಮಾಡಿಸ್ತೇವೆ. ಈ ಶವಾಸನದಿಂದ ದೇಹ ಮನಸ್ಸುಗಳಿಗೆ ವಿಶ್ರಾಂತಿ ನೆಮ್ಮದಿ ದೊರಕ್ತದೆ. ರಕ್ತದೊತ್ತಡ, ಮಾನಸಿಕ ಒತ್ತಡ, ಹೃದಯದ ಕಾಯಿಲೆ, ಶ್ವಾಸಕೋಶ ವಿಕಾರ ಮೊದಲಾದವುಗಳನ್ನು ಪರಿಹರಿಸುತ್ತದೆ. ಕೊನೆಯಲ್ಲಿ ಪ್ರಾಣಾಯಾಮ. ಬೇಕಿದ್ದರೆ ಕೆಲವೊಂದು ಮುದ್ರೆಗಳನ್ನು ಹೇಳಿಕೊಡುತ್ತೇನೆ. ಯಾಕಂದರೆ ಮುದ್ರೆಗಳು ಕೂಡ ಯೋಗದ ಒಂದು ಅಂಶವೆಂದು ಪರಿಗಣಿಸಲ್ಪಟ್ಟಿದೆ. ಈಗ ನೀವು ಸೂರ್ಯ ನಮಸ್ಕಾರ ಅಂತ ಹೇಳಿದರೆ ಅದರಲ್ಲಿ ತುಂಬಾ ಪ್ರಕಾರಗಳಿವೆ ಅಂತ ಕೇಳಿದ್ದೇನೆ. ಎಷ್ಟು ಪ್ರಕಾರಗಳಿವೆ ಅದರಲ್ಲಿ? ಸೂರ್ಯ ನಮಸ್ಕಾರದಲ್ಲಿ ಹೇಳುವಂತಹ ಪ್ರಕಾರಗಳಿಲ್ಲ. ಕೇವಲ ಆಸನ ಮತ್ತು ಪ್ರಾಣಾಯಾಮಗಳ ಇದು ಮಿಶ್ರಣ. ಆಸನದಲ್ಲಿ ಕೆಲವು ಕಡೆ ಕೆಲವರು ಪರ್ವತಾಸನದ ಬದಲಿಗೆ ಸಮದಂಡಾಸನ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಪ್ರಕಾರಗಳಂತ ಏನು ಇಲ್ಲ, ಬರೀ ಅದು ಒಂದು ಆಸನಗಳು. ಇದರಲ್ಲಿ 8 ಆಸನಗಳು ಬರ್ತವೆ, ಉಳಿದವು ರಿಪೀಟ್ ಆಗ್ತವೆ ಅಷ್ಟೇ. ಈಗ ಯೋಗ ಮಾಡಬೇಕು ಅಂತ ಕೆಲವು ಪ್ರಾರಂಭಿಕ ಈ ಅಭ್ಯಾಸಿಗಳಿರ್ತಾರೆ ನೋಡಿ, ಅವ್ರೀಗ ಏನ್ ಮಾಡ್ತಾರೆ, ಈಗ ಸಾಮಾಜಿಕ ಜಾಲತಾಣ ನೋಡಿ ಹೀಗೆ ಯೋಗ ಪ್ರಾರಂಭಿಸ್ತಾರೆ. ಇದು ಸರಿ ಅಂತ ಹೇಳ್ತೀರಾ ನೀವು? ನೋಡಿ, ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ನೋಡಿ ಮಾಡುವುದು ಅಷ್ಟೇನೂ ಸರಿ ಅನ್ನಿಸುವುದಿಲ್ಲ. ಯಾಕಂದರೆ ನಮಗೇನು ಸೂರ್ಯನ ಬೆಳಕು ಮತ್ತು ನಮಗೆ ಈ ಕರೆಂಟಿನ ಬೆಳಕು ನೋಡಿ ಎರಡೂ ನಮಗೆ ಬೆಳಕನ್ನು ಕೊಡ್ತವೆ. ಆದರೆ ನಮಗೆ ಹೆಚ್ಚು ಉಪಯುಕ್ತವಾಗುವುದು ಯಾವುದು? ಸೂರ್ಯನ ಬೆಳಕು. ಹಾಗೆಯೇ ನಾವು ಗುರುಮುಖೇನ ಯೋಗ ಕಲಿತರೆ ಅದರಿಂದ ಪ್ರಯೋಜನ ಜಾಸ್ತಿ. ಯಾಕಂದರೆ ಅಲ್ಲಿ ಏನಾದರೂ ತಪ್ಪುಗಳಾದ ಇದ್ದಲ್ಲಿ ಅದನ್ನು ಹೆಕ್ಕಿ ಆವಾಗಲೇ ತಿದ್ದುತ್ತಾರೆ. ಸರಿಯಾದ ಕ್ರಮದಲ್ಲಿ ಸರಿಯಾದ ಭಂಗಿಯಲ್ಲಿ ಹೇಳಿಕೊಡ್ತಾರೆ. ಹಾಗೆಯೇ ಇನ್ನು ಕೆಲವರಿಗೆ ಕ್ಲಿಷ್ಟಕರವಾದ ಆಸನಗಳನ್ನು ಮಾಡಬೇಕೆನ್ನುವ ಬಯಕೆ ಇರ್ತದೆ. ಅಂಥವರಿಗೆ ನಾವು ಗೋಡೆಯ ಸಹಾಯದಿಂದ ಅಥವಾ ರೋಪ್ ಸಹಾಯದಿಂದ ಅಥವಾ ಕೆಲವು ಬ್ಲಾಕ್ಸ್ ಅಂತ ಹೇಳ್ತೇವೆ ಅಂಥದ್ದನ್ನೆಲ್ಲ ಯೂಸ್ ಮಾಡಿ ಯಾವ ರೀತಿ ಕಲಿಬಹುದು ಅನ್ನೋದನ್ನು ಹೇಳಿಕೊಡ್ಬಹುದು. ಹಾಗಾಗಿ ನಾವು ಸಾಧ್ಯವಾದಷ್ಟರ ಮಟ್ಟಿಗೆ ಗುರುಮುಖೇನ ಯೋಗ ಕಲಿತರೆ ಒಳ್ಳೆಯದು. ಈಗ 50-60 ವರ್ಷದವರು ಸಹ ಯೋಗ ಮಾಡ್ತಾರೆ. ಅವರಿಗೆ ನೀವು 20-25 ವರ್ಷದಿಗೆ ಹೇಳಿಕೊಡುವ ಯೋಗ ಅವರಿಗೂ ಹೇಳಿಕೊಡ್ತೀರಾ? ಅಲ್ಲ ಅದರಲ್ಲಿ ವ್ಯತ್ಯಾಸ ಇರುತ್ತಾ? ನಮ್ಮಲ್ಲಿ ಯೋಗ ಹೇಳಿಕೊಡುವಾಗ ನಾವು ಮಾಮೂಲಾಗಿ ಎಲ್ಲರಿಗೂ ಆಗುವಂತ ಮಾಡಲಿಕ್ಕೆ ಸಾಧ್ಯವಾಗುವಂತಹ ಆಸನ ಅಥವಾ ಯಾವುದೇ ಅದೊಂದು ಕ್ರಮ ಇರ್ತದೆ. ಹೀಗೆ ನಾನು ಹೇಳಿದ ಹಾಗೆ ಮೊದಲಾಗಿ ಪ್ರಾರ್ಥನೆ ಮಾಡುವುದು, ನಮ್ಮ ದೇಹವನ್ನು ನಾವು ಹತೋಟಿಗೆ ತರುವುದು ಮೊದಲಾಗಿ, ಅದೆಲ್ಲ ಮಾಡಿದ ಮೇಲೆ ಮಾಡುವುದು. ಈಗ ಮಕ್ಕಳಾಟಿಗೆ ಸಣ್ಣ ವಯಸ್ಸಿನವರಿದ್ರೆ ಅವರಿಗೆ ಆಸನ ಮಾಡಲಿಕ್ಕೆ ಬಂದರೆ ಅವರಿಗೆ ಬೇರೆಯೇ ಹೇಳಿಕೊಡುವುದು, ಈ ರೀತಿಯಲ್ಲಿ ಮಾಡಿ ಅಂತ. ಆದರೆ ಸಾಮಾನ್ಯವಾಗಿ ಎಲ್ಲರಿಗೂ ಉಪಯುಕ್ತವಾಗುವ ಹಾಗೆ ನಾವು ಎಲ್ಲರ ಒಂದು ಕೆಪಾಸಿಟಿ ಏನಿದೆ, ಅವರ ದೇಹದ ಕೆಪಾಸಿಟಿ, ಅದಕ್ಕೆ ಅನುಗುಣವಾಗಿ ನಾವು ಹೇಳಿಕೊಡ್ತೀರಾ? ಹಾಗೆ ಈಗ ಯೋಗ ಕೆಲವು ಸಂದರ್ಭಗಳಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಯಾವುದೆಲ್ಲ ಸಂದರ್ಭ? ನೋಡಿ, ಯೋಗ ಹೆಂಗಸರು ಮುಟ್ಟಾದಾಗ ಮಾಡಬಾರ್ದು. ಒಂದು 3 ದಿವಸ ರೆಸ್ಟ್ ಅಲ್ಲಿ ಇರಬೇಕು ಅವರು. ನಮ್ಮ ಬಾಡಿ ತುಂಬ ಡೆಲಿಕೇಟ್ ಆಗಿರ್ತದೆ ಆ ಟೈಮಲ್ಲಿ. ಹಾಗಾಗಿ ನಾವು
ರೆಸ್ಟ್ ಕೊಡಬೇಕು. ಇನ್ನು ಜ್ವರ ಬಂದಾಗ ಆವಾಗಲೂ ಯೋಗ ಮಾಡಬಾರ್ದು. ಇನ್ನು ಬಿಸಿಲಿನಿಂದ ತುಂಬ ಬಿಸಿಲಿರ್ತದೆ, ಬಿಸಿಲಿನಿಂದ ಬಂದ ತಕ್ಷಣ ಯೋಗ ಮಾಡಬಾರ್ದು. ಅದಕ್ಕೋಸ್ಕರನೇ ನಾವು ಬಂದು ಅವರು ಕುಳಿತು ಶಾಂತಿ ಆಸನ ಅಂದರೆ ಸರಳ ಪ್ರಾಣಾಯಾಮ, ಸರಳ ಧ್ಯಾನ ಮಾಡಿಸಿ ಆಮೇಲೆ ಯೋಗ ಮಾಡಿಸ್ತೇವೆ. ಈಗ ವಾರದಲ್ಲಿ ಎಷ್ಟು ದಿನ ಯೋಗ ಮಾಡಬೇಕು, ಇಲ್ಲ ದಿನದಲ್ಲಿ 2 ಸಲ ಮಾಡಬಹುದಾ? ಮಾಡ್ಬೋದು. ವಾರದಲ್ಲಿ 7 ದಿವಸನೂ ಮಾಡ್ಬೋದು. ಆದರೆ ಕನಿಷ್ಠ 5 ದಿವಸವಾದರೂ ಯೋಗ ಮಾಡಿದ್ರೆ ಉತ್ತಮ. ಊಟದ್ದು ಕ್ರಮ ಎಲ್ಲ ಹೇಗಿರ್ಬೇಕು? ಈಗ ದಿನದಲ್ಲಿ 2 ದಿನ ಯೋಗ ಮಾಡ್ತಾರೆ, ಊಟ ಸಹ ಅವರಿಗೆ ಅದೇ ರೀತಿ ಬೇಕಾಗ್ತದೆ. ಪಥ್ಯ ಅಂತ ಏನಿಲ್ಲ, ನಾವು ಆಹಾರದ ವಿಚಾರದಲ್ಲಿ ತುಂಬ ಜಾಗರೂಕರಾಗಬೇಕು. ಅಂದರೆ ಈಗಿನ ಕಾಲದಲ್ಲಿ ಹುರಿದ ಕರಿದ ಪದಾರ್ಥಗಳನ್ನು ತಿನ್ನುವುದು ಜಾಸ್ತಿ ಆಗಿದೆ. ಇದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಮತ್ತೆ ಯೋಗ ಮಾಡುವವರು ಇಂಥನೇ ಆಹಾರ ತಿನ್ನಬೇಕಂತ ಏನೂ ಇಲ್ಲ. ಆದರೆ ಆದಷ್ಟು ಸಾತ್ವಿಕ ಆಹಾರ ಸೇವನೆ ಮಾಡಿದರೆ ಒಳ್ಳೆಯದು. ಈಗ ನಾಳೆ ಅಂದರೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸ್ತಾ ಇದ್ದೇವೆ. ಈ ವರ್ಷದ ಥೀಮ್ ಅಥವಾ ವಿಷಯ ಏನು? 2025 ಯೋಗ ದಿನದ ಧ್ಯೇಯ ವಾಕ್ಯ ಒಂದು ಭೂಮಿಗಾಗಿ ಯೋಗ, ಒಂದು ಆರೋಗ್ಯ. ಅಂದರೆ ಯೋಗ ಫಾರ್ 1 ಅರ್ತ್ 1 ಹೆಲ್ತ್ ಎಂದು ಇರಿಸಲಾಗಿದೆ. ಒಟ್ಟಾರೆ ಇದರ ಅರ್ಥ ನಾವು ಯೋಗದ ಮೂಲಕ ಇಡೀ ಜಗತ್ತನ್ನು ಆರೋಗ್ಯಕರವಾಗಿರಿಸಲು ಬಯಸುತ್ತೇವೆ ಎಂದು. ಈಗ ಯೋಗ ದಿನದ ಮುಖ್ಯ ಉದ್ದೇಶ ಏನಂತ ಹೇಳ್ತೀರಾ? ಯೋಗ ದಿನಾಚರಣೆಯ ಮುಖ್ಯ ಉದ್ದೇಶ ಅಂದರೆ ಯೋಗದಿಂದ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ, ಯಾವ ಪ್ರಯೋಜನಗಳಿವೆ ಎಂಬುದನ್ನು ವಿಶ್ವದಾದ್ಯಂತ ಪಸರಿಸುವುದೇ ಯೋಗ ದಿನದ ಮುಖ್ಯ ಉದ್ದೇಶ. ಈಗ ನಮ್ಮ ಜೀವನದಲ್ಲಿ ತಂತ್ರಜ್ಞಾನದಿಂದ ನಮ್ಮ ಜೀವನ ಶೈಲಿಯಲ್ಲಿ ತುಂಬ ಬದಲಾವಣೆ ಆಗಿದೆ. ಈಗ ಈ ಯೋಗ ಇದಕ್ಕೆಲ್ಲ ಹೇಗೆ ಸಹಾಯ ಆಗಬಹುದು? ನೋಡಿ, ನಾಗರಿಕತೆ ಬೆಳೆದಂತೆ ಪರಿಸರದಲ್ಲಿ ವೇಗವಾಗಿ ಬದಲಾವಣೆಗಳು ಆಗುತ್ತಿವೆ. ಮನುಷ್ಯ ಬೇರೆ ಬೇರೆ ರೀತಿಯ ಸುಖವನ್ನು ಹುಡುಕ್ತಾ ಹೊರಟಿದ್ದಾನೆ. ಈ ಹುಡುಕಾಟದಲ್ಲಿ ಅನೇಕ ರೀತಿಯ ಚಿಂತೆ, ಒತ್ತಡ, ಆತಂಕಗಳು ಅವನಿಗೆ ಎದುರಾಗುತ್ತವೆ. ಇನ್ನು ಆಹಾರ ಪದ್ಧತಿ ಕೂಡ ಬದಲಾಗಿದೆ. ನಾವು ಇದನ್ನೇ ಬದಲಾದ ಜೀವನ ಶೈಲಿ ಎಂದು ಕರೆಯುವುದು. ಇದರ ಪ್ರಭಾವಕ್ಕೆ ಒಳಗಾದವರು ಶಾರೀರಿಕ ಮಾನಸಿಕ ರೋಗಗಳಿಗೆ ತುತ್ತಾಗಿದ್ದಾರೆ. ನೋಡಿ, ಇವು ಈಗ ವೈದ್ಯ ವಿಜ್ಞಾನಕ್ಕೂ ಬಿಡಿಸಲಾಗದ ಕಗ್ಗಂಟು. ಸಕ್ಕರೆ ಕಾಯಿಲೆ ಇರುವ ರೋಗಿಗಳ ಪ್ರಮಾಣ ನಮ್ಮ ದೇಶದಲ್ಲಿ ಎಷ್ಟಿದೆ ಎಂದರೆ ಇಡೀ ವಿಶ್ವಕ್ಕೆ ಭಾರತ ರಾಜಧಾನಿ. ಇವೆಲ್ಲವುಗಳಿಗೆ ಪರಿಹಾರ ಎಂದರೆ ಯೋಗಾಭ್ಯಾಸ ಒಂದೇ. ಯೋಗ ಶರೀರದ ಆಲಸ್ಯವನ್ನು ತೆಗೆದು ಸುಸ್ಥಿತಿಯನ್ನು ಪಡೆದು ಮನಸ್ಸಿನ ಚಾಂಚಲ್ಯವನ್ನು ನಷ್ಟ ಮಾಡಿ ಶಾಂತ ಮನೋಭಾವವನ್ನು ನಿರ್ಮಿಸುವುದು. ಆದರೆ ಯೋಗಾಭ್ಯಾಸಕ್ಕೆ ತೊಡಗಬೇಕಾದವರು ತಮ್ಮಲ್ಲಿ ಸಂಕಲ್ಪ ಶಕ್ತಿ ಬೇಕು. ನಮಗೆ ಆಹಾರ ಎಷ್ಟು ಮುಖ್ಯವೋ ವ್ಯಾಯಾಮ ಕೂಡ ಅಷ್ಟೇ ಮುಖ್ಯ. ಈಗ ಅಂದರೆ ಸಾಮಾನ್ಯವಾಗಿ ಎಲ್ಲ ತುಂಬ ಬ್ಯುಸಿ ಲೈಫಲ್ಲೇ ಇರ್ತಾರೆ. ಸಮಯ ಹೇಗೆ ಹೊಂದಿಸ್ಕೊಳ್ಳೋದು? ಈಗ ಯೋಗ ಮಾಡಬೇಕಂತ ಹೇಳಿದರೆ ಈಗ ಎಷ್ಟು, ಒಂದು ಅರ್ಧ ಗಂಟೆ ಯೋಗ ಮಾಡಿದರೆ ಸಾಕಾ ಅಥವಾ 1 ಗಂಟೆ? ಅವರವರಿಗೆ ಸಮಯ ಇರುವುದಿಲ್ಲ ಈಗಿನ ನೋಡಿ ಜೀವನ ಶೈಲಿ. ನಮಗೆ ದಿನದಲ್ಲಿ 24 ಗಂಟೆ ಇದೆ. ಅದರಲ್ಲಿ ಒಂದು 7-8 ಗಂಟೆ ನಾವು ನಮ್ಮ ನಿದ್ರೆಗೆ ಬಿಟ್ಟರೆ ಉಳಿದ ಟೈಮ್ ಇದೆ. ನಮ್ಮ ಮನಸ್ಸಿದ್ದರೆ ಮಾರ್ಗ. ನಮ್ಮ ಮನಸ್ಸನ್ನು ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಬೇಕು. ಅಂದರೆ ನಾನು ಯೋಗ ನನಗೆ ಬೇಕೇ ಬೇಕು, 1 ಗಂಟೆ ಅಷ್ಟಾದರೂ ಯೋಗ ಮಾಡಬೇಕು, 1 ಗಂಟೆ ಮಾಡಬೇಕು. ಕೊನೆ ಪಕ್ಷ 1 ಗಂಟೆ ಮಾಡಿಲ್ಲ ಅಂದ್ರೂ ಸರಳ ವ್ಯಾಯಾಮ ಮಾಡಿಕೊಂಡು ಸೂರ್ಯ ನಮಸ್ಕಾರ ಮಾಡಿ ಸ್ವಲ್ಪ ಪ್ರಾಣಾಯಾಮ ಮಾಡಿದರೆ ಉತ್ತಮ. ಯಾವ ಹೊತ್ತು ತುಂಬ ಒಳ್ಳೆಯದು ಯೋಗ ಮಾಡಲಿಕ್ಕೆ? ಬೆಳಿಗ್ಗೆ ತುಂಬ ಒಳ್ಳೆಯ ಟೈಮ್. ಯಾಕಂದರೆ ಅದು ಕಾಮ್ ಆಗಿರ್ತದೆ, ತಂಪಿರ್ತದೆ, ಎಲ್ಲದಕ್ಕೂ ಒಳ್ಳೆಯದು. ಮೊದಲೇ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ ನಾವು. ಸೂರ್ಯ ಹುಟ್ಟುವ ಮೊದಲು 3/4 ಗಂಟೆ ಮೊದಲಿಗೆ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ. ಅದು ತುಂಬ ಒಳ್ಳೆಯದು. ಆದರೆ ಇನ್ನು ಅದು ಬಿಟ್ಟರೆ ಸಂಜೆ ಕೂಡ ಮಾಡ್ಬೋದು. ಯಾಕಂದರೆ ಯೋಗ ಮಾಡದೆ ಕೂತ್ಕೊಳ್ಳೋದಕ್ಕಿಂತ ಯಾವುದಾದ್ರೂ ಒಂದು ಮಾಡಿದರೆ ಉತ್ತಮ. ಸಂಜೆ ಕೂಡ ತಂಪಿರ್ತದೆ. ಬೆಳಿಗ್ಗೆ ಮಾಡುವಾಗ ಸ್ವಲ್ಪ ದೇಹದಲ್ಲಿ ಸಡಿಲತೆ ಕಡಿಮೆ ಇರ್ತದೆ, ಸಂಜೆ ಮಾಡುವಾಗ ನಮ್ಮ ದೇಹದಲ್ಲಿ ಸಡಿಲತೆ ಜಾಸ್ತಿ ಇರ್ತದೆ. ಯಾಕಂದರೆ ನಾವು ಸ್ವಲ್ಪ ಮೂವ್ಮೆಂಟ್ ಆಗಿ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿರ್ತದೆ. ಈಗ ಯೋಗ ಮಾಡುವಂಥವರು ಯಾರಂತ ಹೇಳಿದರೆ ಸ್ವಲ್ಪ ಪ್ರಾಯ ಆದವರು, ಏಜ್ ಆದವರು. ಈ ಯುವಕರೆಲ್ಲ ಈ ಜಿಮ್ಮಿಗೆ ಎಲ್ಲ ಹೋಗ್ತಾರೆ, ಯುವತಿಯರೆಲ್ಲ ಜುಂಬಾ ಕ್ಲಾಸ್ ಅದು ಇದಕ್ಕೆಲ್ಲ ಹೋಗ್ತಾರೆ. ಈಗ ಅವರಿಗೆ ನೀವು ಯೋಗದ ಮಹತ್ವ ಯಾವ ರೀತಿ ಹೇಳ್ತೀರಾ?
ಯೋಗದಲ್ಲಿ ಎಲ್ಲವೂ ಆಸನಾಭ್ಯಾಸದಿಂದ ಎಲ್ಲವೂ ನಿಧಾನಗತಿಯಲ್ಲಿ ಇರ್ತದೆ. ದೇಹದ ಚಲನೆಯಾಗಲಿ ಎಲ್ಲವೂ ನಿಧಾನಗತಿಯಲ್ಲಿ ನಡೆಯುತ್ತದೆ. ಈ ಜಿಮ್ಮಲ್ಲೆಲ್ಲ ಆ ಥರ ಅಲ್ಲ, ಅವರು ಭಾರ ಎತ್ತಬೇಕಾಗ್ತದೆ, ಎಲ್ಲವೂ ಬಾಡಿ ಮೇಲೆ ಡಿಪೆಂಡ್ ಆಗಿರ್ತದೆ. ಇದು ಏನು ಸ್ವಲ್ಪ ವಯಸ್ಸಾದವರಿಗೆ ಇದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಇದರಿಂದ ಕಾಲು ನೋವು ಇಂಥದ್ದೆಲ್ಲ ಬರುವಂಥ, ಸೊಂಟ ನೋವು ಇಂಥದ್ದೆಲ್ಲ ಬರಲಿಕ್ಕೂ ಚಾನ್ಸಸ್ ಇರ್ತವೆ. ಆದರೆ ಯೋಗದಲ್ಲಿ ಆ ರೀತಿ ಇಲ್ಲ, ಎಲ್ಲವೂ ನಿಧಾನವಾಗಿ, ಉಸಿರಾಟ ನಿಧಾನವಾಗಿರ್ತದೆ ಇದರಲ್ಲಿ. ಹಾಗೆ ದೇಹದ ಎಲ್ಲ ಅಂಗಗಳಿಗೆ ನಿಧಾನವಾಗಿ ಇದು ಚಲನೆಯನ್ನು ಕೊಡ್ತದೆ. ಈಗ ಯೋಗ ಕಲಿತು ಮನೆಯಲ್ಲೇ ನಾವು ಯೋಗ ಮಾಡಬಹುದು. ಮಾಡಬಹುದು. ಕ್ಲಾಸ್ ಇದು ಯೋಗ ಈಗ ನೀವು ಕೊಡುವಂತಹ ಕ್ಲಾಸ್ ಇದೆಯಲ್ಲ, ಅದು ಎಷ್ಟು ದಿನದ್ದು ಕ್ಲಾಸ್? ಎಷ್ಟು ದಿನ ಇಲ್ಲ, ಡೈಲಿ ನಮ್ಮ ಕ್ಲಾಸಿಗೆ ಬರ್ತಾರೆ. ಯಾಕಂದ್ರೆ ಅದು ಯೋಗ ಎನ್ನುವುದು ಒಬ್ಬರೇ ಕೂತು ಮಾಡುವಂತಹ ಅಲ್ಲ, ಇದು ಎಲ್ಲ ಗ್ರೂಪಿನೊಂದಿಗೆ ಮಾಡುವಂತಹ, ಗುಂಪುಗಳಲ್ಲಿ ಮಾಡಿದರೆ ಇದರಲ್ಲಿ ಹೆಚ್ಚಿನ ಉತ್ಸಾಹ ಇರ್ತದೆ, ಮಾಡಲಿಕ್ಕೆ ಮನಸ್ಥಿತಿ ಇರ್ತದೆ. ಹಾಗಾಗಿ ಹೆಚ್ಚಿನವರು ಈ ಒಂದು ಕ್ಲಾಸಿಗೆ, ತರಗತಿಗೆ ಬಂದೇ ಯೋಗ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಮೇಡಮ್, ಈಗ ಪ್ರಾರಂಭಿಕ ಯೋಗ ಅಭ್ಯಾಸಿಗಳಿಗೆ ನೀವು ಏನು ಸಲಹೆ ನೀಡ್ತೀರಾ? ನೋಡಿ, ಕೆಲವರು ಬೇರೆಯವರು ಯೋಗ ಮಾಡುವುದನ್ನು ನೋಡಿ ತಾವು ಕಲಿಯಬೇಕೆಂದು ಬಯಸ್ತಾರೆ, ಕ್ಲಾಸಿಗೆ ಬರ್ತಾರೆ, 4 ದಿವಸ 10 ದಿವಸ ಬರ್ತಾರೆ, ಆಮೇಲೆ ನಮಗೆ ಸಾಧ್ಯ ಇಲ್ಲ ಇದು ಅನ್ನುವ ಧೋರಣೆಯಿಂದ ಕೂತ್ಕೊಳ್ತಾರೆ ಮಾಡುವುದನ್ನು ಬಿಟ್ಟು. ಅಂಥವರಿಗೆ ನಾನು ಹೇಳುವುದೆಂದರೆ, ಇದು ಕೇವಲ 4 ದಿವಸ ಅಥವಾ 1 ತಿಂಗಳು 2 ತಿಂಗಳಲ್ಲಿ ಬರುವ ವಿದ್ಯೆ ಅಲ್ಲ, ಇದು ಅಭ್ಯಾಸದಿಂದ ಬರುವಂತಹ ವಿದ್ಯೆ. ಆದ್ದರಿಂದಲೇ ಇದು ಅನುಶಾಸನ. ನಾವು ಮಾಡ್ತಾ ಮಾಡ್ತಾ ಹೋದಂತೆಲ್ಲ ನಮ್ಮ ದೇಹದ ಫ್ಲೆಕ್ಸಿಬಿಲಿಟಿ ಹೆಚ್ಚಾಗ್ತದೆ, ನಮಗೆ ಮಾಡುವ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ. ಹಾಗಾಗಿ ನಾವು ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅಂದ್ರೆ ನೀವು ಹೇಳೋದು, ಈಗ ಯೋಗ ಮಾಡ್ಲಿಕ್ಕೆ ಬರುವವರು ಸ್ವಲ್ಪ ಉದಾಸೀನತೆ ತೋರಿಸ್ತಾರೆ, ತಮಗೆ ಮತ್ತೆ ಒಮ್ಮೆಲೆ ಸಹನೆ ಬರಬೇಕು, ಇರುವುದಿಲ್ಲ ಅವರಿಗೆ ಸಹನೆ ಅಂತ ಇರಬೇಕು, ಹೇಳೋದು ಅಲ್ವಾ? ಇವತ್ತೇ ಆಗ್ಬೇಕು, ಎಲ್ಲ 4 ದಿವಸದಲ್ಲಿ ಎಲ್ಲ ಬರಬೇಕು, ಈ ತರ ಧೋರಣೆ ಅವರ ತಲೆಯಲ್ಲಿ ಇರ್ತದೆ. ಈಗ ಯೋಗ ಮಾಡ್ಲಿಕ್ಕೆ ಬರ್ತಾರೆ ನೋಡಿ ನಿಮ್ಮ ಹತ್ರ, ಅವ್ರು ಯಾವುದೆಲ್ಲ ಕಾರಣ ಕೊಡ್ತಾರೆ? ಯಾವ ಕಾರಣಕ್ಕೆ ಅವರು ಯೋಗ ಮಾಡಬೇಕು ಅಂತ ಹೇಳ್ತಾರೆ ನಿಮ್ಮ ಹತ್ರ? ಹೌದು, ಈಗಿನ ಮುಖ್ಯ ಕಾರಣ ಅಂದರೆ ಇರುವುದು 100ರಲ್ಲಿ 70% ಬೆನ್ನು ನೋವು, ಸೊಂಟ ನೋವು, ಇನ್ನು ಕೆಲವರದ್ದು ಭುಜಗಳ ಸೆಳೆತ, ಸ್ಪಾಂಡಿಲಿಟಿಸ್ ಏನು ಹೇಳ್ತೇವೆ ಅದು. ಇವೆಲ್ಲ ಬರುವುದು ನಮ್ಮ ಜೀವನ, ಅಂದರೆ ನಮ್ಮ ದೇಹವನ್ನು ನಾವು ಉಪಯೋಗಿಸಿಕೊಳ್ಳುವುದಿಲ್ಲ. ನಾವು ಕೆಲಸ ಮಾಡ್ತೇವೆ ಹೇಳ್ತಾರೆ, ಅಂದರೆ ಈ ಕೆಲಸ ಮಾಡುವುದರಲ್ಲಿ ನಮ್ಮ ದೇಹಕ್ಕೆ ಪೂರ್ಣ ವ್ಯಾಯಾಮ ಸಿಗುವುದಿಲ್ಲ. ನಾವು ಈಗ ಒಂದು ಕೈಯನ್ನು ಉಪಯೋಗಿಸಿ ಕೆಲಸ ಮಾಡಬಹುದು, ಎರಡೂ ಸೈಡಿಗೆ ದೇಹದ. ನಾವು ಯೋಗದಲ್ಲಿ ಏನು ಮಾಡ್ತೇವೆ ಅಂದರೆ, ಕಾಲಿನ ಬೆರಳಿನ ತುದಿಯಿಂದ ಹಿಡಿದು ಶಿರಸ್ಸಿನವರೆಗೆ ಎಲ್ಲ ಭಾಗಗಳಿಗೆ, ಎಲ್ಲ ಅಂಗಗಳಿಗೆ ನಾವು ವ್ಯಾಯಾಮ ಕೊಡ್ತೇವೆ. ನಮ್ಮ ದೇಹದಲ್ಲಿ ಮಿಲಿಯನ್ ಗಟ್ಟಲೆ ಸೆಲ್ಸ್ಗಳಿವೆ, ಜೀವಕೋಶಗಳಿವೆ. ಅವು ಪ್ರತಿದಿನ ಅವಕ್ಕೆ ನಾವು ವ್ಯಾಯಾಮ ಕೊಟ್ಟರೆ ಅವು ಮರುಜೀವ ಪಡೆಯುತ್ತವೆ. ಹಾಗಾಗಿ ನಮ್ಮ ಪೂರ್ತಿ ದೇಹಕ್ಕೆ ವ್ಯಾಯಾಮ ಬೇಕು. ಈಗ ನೀವು ಯಾವ ರೀತಿಯ ಬದಲಾವಣೆ ಕಂಡಿದ್ದೀರಾ ನಿಮ್ಮ ಸ್ಟೂಡೆಂಟ್ಸ್ ಹತ್ರ? ನಮ್ಮ ಅಲ್ಲಿ ಬರುವ ಹಲವಾರು ಸ್ಟೂಡೆಂಟ್ಸ್ ತುಂಬ ಅವರಿಗೆ ಯೋಗದಿಂದ ಪ್ರಯೋಜನವಾಗಿದೆ, ತುಂಬ. ಅದು ನನಗೆ ಹೆಮ್ಮೆ ಅನ್ನಿಸ್ತದೆ. ಅವರನ್ನು ನೋಡುವಾಗ ನಮಗೆ ಖುಷಿ ಆಗ್ತದೆ. ಸೊಂಟ ನೋವಿದ್ದವರು ಇದರಿಂದ ಪರಿಹಾರ ಕಂಡುಕೊಂಡಿದ್ದಾರೆ. ಹಾಗೆಯೇ ಕೈಕಾಲುಗಳ ನೋವು, ಯಾವುದೇ ನೋವಿರಲಿ, ಇನ್ನು ಅಲರ್ಜಿ ಅಂತಹ ಶೀತ, ಗಡಿ ಕಾಡುವ ಶೀತ ಇರ್ತದೆ, ನಾವು ಪ್ರಾಣಾಯಾಮದ ಮೂಲಕ ಇಂತಹ ಅಲರ್ಜಿಯನ್ನು ದೂರಗೊಳಿಸಬಹುದು. ಹಾಗೆ ತಲೆನೋವು ಈಗ ಅದು ಒಂದು ತುಂಬ ಕಾಡುವಂತಹ ಸಮಸ್ಯೆ. ಇವು ಪರಿಹಾರವಾಗಿ ಇದಕ್ಕೆ ಪರಿಹಾರ ಕಂಡುಕೊಂಡಿದ್ದಾರೆ. ಈಗ ನೀವು ಹೇಳಿದ್ರಿ ತಲೆನೋವು, ಬೆನ್ನು ನೋವು ಅಂತೇಳಿ ಹೇಳಿದ್ರೆ, ಈಗ ಅದಕ್ಕೆ ಬೇರೆ ಬೇರೆ ರೀತಿ ಯೋಗ ಇರ್ತದ ಹೇಗೆ? ನಾವು ಶಾಂತತೆಗೆ, ಮನಸ್ಸಿನ ಶಾಂತತೆಗೆ ಪ್ರಾಣಾಯಾಮ ಮಾಡಿಸ್ತೇವೆ, ಧ್ಯಾನ ಮಾಡಿಸ್ತೇವೆ, ಇನ್ನು ಈ ಓಂಕಾರ ಪಠಣ ಇವೆಲ್ಲ ಅದಕ್ಕೆ ಸಹಕಾರಿಯಾಗ್ತವೆ. ಹಾಗೆ ಒಂದೊಂದಕ್ಕೆ. ಹಾಗೆ ಪ್ರಾಣಾಯಾಮಗಳು ಬೇರೆ ಬೇರೆ ರೀತಿಯಲ್ಲಿವೆ. ಕೆಲವೊಂದು ಹಾಗೆ ನೋಡಿ, ಕಪಾಲಭಾತಿ, ನಾಡಿ ಶುದ್ಧಿ, ಇಂಥ ಬೇರೆ ಬೇರೆ ರೀತಿಯ ಪ್ರಾಣಾಯಾಮಗಳಿವೆ. ಅವು ಕೆಲವೊಂದು ಪರಿಹಾರ ನೀಡ್ತವೆ, ಯಾವುದಕ್ಕೆ ಯಾವುದು ಬೇಕು ಅನ್ನೋದು. ಈಗ ಇನ್ನೊಂದು ಪ್ರಶ್ನೆ ಏನು ಹೇಳಿದ್ರೆ, ಈಗ ಯೋಗ ಮಾಡೋದ್ರಿಂದ ಈಗ ತೂಕ ಕಮ್ಮಿ ಮಾಡಬಹುದಾ? ತೂಕ ಕಡಿಮೆ ಮಾಡಬಹುದು, ಆದರೆ ಅದು ಇರುವುದು ನಮ್ಮ ಕೈಯಲ್ಲಿ. ಯಾಕಂದ್ರೆ ನಾವು ಸೇವಿಸುವ ಆಹಾರದ ಮೇಲೆ. ತೂಕ ಹೆಚ್ಚಾಗ್ಲಿಕ್ಕೆ ಕೆಲವೊಂದು ಕಾರಣಗಳಿರ್ತವೆ. ಬೊಜ್ಜು ಬರಲಿಕ್ಕೆ ಕೇವಲ ಆಹಾರದಿಂದಲೇ ಬೊಜ್ಜು ಬರ್ತದೆ ಹೇಳಲಿಕ್ಕೆ ಆಗೋದಿಲ್ಲ.
ಕೆಲವೊಂದು ಔಷಧಿಗಳನ್ನು ಸೇವಿಸ್ತಾರೆ, ಅದರ ಸೈಡ್ ಇಫೆಕ್ಟಲ್ಲಿ ಬೊಜ್ಜು ಬರ್ತದೆ, ತುಂಬ ನಿದ್ದೆ ಕೆಟ್ಟವರು, ಒಬೆಸಿಟಿ, ಈ ಥರ ಕೆಲವೊಂದು ಮೊದಲು ಕಾರಣ ಏನು ನೋಡಿಕೊಳ್ಬೇಕು. ಆದರೆ ಯೋಗ ಮಾಡುವುದರಿಂದ ಅವರು ಕರೆಕ್ಟಾಗಿ ಯೋಗ ಮಾಡಿದರೆ ಮತ್ತು ಆಹಾರ ಪದ್ಧತಿ ನಿಯಮ ಪಾಲನೆ ಮಾಡಿದರೆ ಖಂಡಿತವಾಗಿಯೂ ತೂಕ ಇಳಿಸಿಕೊಳ್ತಾರೆ, ಫಿಟ್ ಆಗಿರ್ತಾರೆ. ಈಗ ನಿಮ್ಮಲ್ಲಿ ಯೋಗ ಕಲೀಲಿಕ್ಕೆ ಬರುವಂಥವರು ಈಗ ತೂಕ ಕಮ್ಮಿ ಆದದ್ದನ್ನು ನೋಡಿದ್ದೀರಾ? ಯೋಗ ಖಂಡಿತವಾಗಿಯೂ ಕಡಿಮೆ ಆಗಿದ್ದಾರೆ. ಅಂದರೆ ನಾವು ಪ್ರತಿ ತಿಂಗಳಲ್ಲಿ ಯೋಗ ಇದು ಮಾಡಿದವರದ್ದು ವೆಯ್ಟ್ ಚೆಕ್ ಮಾಡ್ತೇವೆ. ಅವರು ಹೇಳ್ತಾರೆ ಬರುವ ತಿಂಗಳು ನಮ್ಮದು ಇಷ್ಟು ಇರಬೇಕು ಅಂತ. ಖಂಡಿತವಾಗಿಯೂ ಕೊನೆ ಪಕ್ಷ ಅರ್ಧ 1 kg ಆದರೂ ಕಡಿಮೆ ಆಗ್ತಾರೆ ಆ ಥರ. ಇನ್ನು ಯೋಗದಲ್ಲಿಯೇ ಅಂತ ಹೇಳಲಿಕ್ಕಾಗೋದಿಲ್ಲ, ಅದಕ್ಕೆ ಆಹಾರ ಕ್ರಮ ನಾನು ಹೇಳಿದ ಹಾಗೆ ಇದೆ. ಅದಲ್ಲದೆ ಸಪೂರ ಇದ್ದವರು ಯೋಗಕ್ಕೆ ಬರ್ತಾರೆ. ಅದರಲ್ಲಿ ನೋಡಿ ಒಂದು ವಾಕ್ಯವೇ ಇದೆ, ಲಾಘವಂ ಕರ್ಮ ಸಾಮರ್ಥ್ಯಂ ದೀಪೋಗ್ನಿ ಮೇಧಸಕ್ಷಯ ವಿಭಿನ್ನ ಘನಗಾತ್ರತ್ವಂ ವ್ಯಾಯಾಮತ್ ಉಪಜಾಯತೆ ಅಂತ. ಲಾಘವ ಅಂದರೆ ನಮಗೆ ಏನು ಮೈ ಎಲ್ಲ ಸಡಿಲಾಗ್ತದೆ, ಆಮೇಲೆ ನಾವು ಕೆಲಸ ಮಾಡುವ ಶಕ್ತಿ ಜಾಸ್ತಿ ಆಗ್ತದೆ, ಕರ್ಮ ಸಾಮರ್ಥ್ಯ ಹೆಚ್ಚುತ್ತದೆ, ಹಸಿವೆ ಹೆಚ್ಚಾಗ್ತದೆ ಯೋಗ ಮಾಡುವುದರಿಂದ. ದೀಪೋಗ್ನಿ ಮೇಧಸಕ್ಷಯ, ನಮ್ಮ ಕೊಬ್ಬು ಕಡಿಮೆ ಇಳೀತದೆ, ದಪ್ಪ ಇದ್ದದ್ದು ಎಲ್ಲ ಇಳೀತದೆ. ಹಾಗೆ ವಿಭಿನ್ನ ಘನಗಾತೃತ್ವ ವ್ಯಾಯಾಮ ಉಪಜಾಯತೆ ಅಂದರೆ ಬೇರೆ ಸಪೂರ ಇದ್ದವರು ಇನ್ನು ಪ್ರಮಾಣಬದ್ಧವಾದ ತೂಕವನ್ನು ಹೊಂದ್ತಾರೆ. ಹಾಗೆ ಬರೀ ತೆಳ್ಳಗಾಗುವುದಲ್ಲ, ಸಪೂರ ಇದ್ದವರಿಗೆ ಈ ಏನು ಜೀರ್ಣಶಕ್ತಿ ಹೆಚ್ಚುವುದರಿಂದ ಹೆಚ್ಚು ಹೆಚ್ಚು ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಹಾಗೆ ನಮ್ಮಲ್ಲಿ ಸಪೂರ ಇದ್ದವರು ಬರ್ತಾರೆ ಯೋಗ ಮಾಡಲಿಕ್ಕೆ. ಅವ್ರು ಏನು ಕಾರಣ ಹೇಳ್ತಾರೆ? ಅವ್ರು ಹೇಳ್ತಾರೆ ನಮಗೆ ದಪ್ಪ ಆಗಬೇಕಂತ. ಹಾಗಾಗಿ ಅವರಿಗೆ ಸ್ವಲ್ಪ ಒಳ್ಳೆ, ಹೌದು, ಹಸಿವೆ ಜಾಸ್ತಿಯಾಗಿ ಒಳ್ಳೆಯ ಆಹಾರ ಸೇವಿಸಿದ್ರೆ ಪ್ರಮಾಣಬದ್ಧ ತೂಕ. ಈಗ ನಿಮ್ಮ ಪ್ರಕಾರ ಯಾವ ರೀತಿಯ ಆಹಾರ ತಗೊಂಡ್ರೆ ಒಳ್ಳೆಯದು ಈಗ ಯೋಗ ಮಾಡುವವರಂತ? ನಾವು ಯೋಗ ಮಾಡುವವರು ಮಿತ ಅಂದರೆ ಒಳ್ಳೆಯ ತರಕಾರಿ, ಅಂದರೆ ಜಾಸ್ತಿ ಬೇಯಿಸಬಾರ್ದು ಅದನ್ನು, ಅದರ ಸತ್ವ ನಷ್ಟ ಆಗಬಾರ್ದು, ಸತ್ವಯುತವಾದ ಆಹಾರ ಸೇವಿಸಬೇಕು. ನಾವು ಸೇವಿಸುವ ಆಹಾರ ಮೊದಲಾಗಿ ನಮ್ಮ ಹೊಟ್ಟೆ ಏನಿದೆ ಅದು ಒಂದು ಅಗ್ನಿಕುಂಡ. ಆ ಅಗ್ನಿಕುಂಡಕ್ಕೆ ನಾವು ಯಾವ ರೀತಿ ಹವಿಸನ್ನು ಹಾಕ್ತೇವೆ ಆ ರೀತಿ ನಮಗೆ ತಗೊಳ್ಳುವ ಆಹಾರ ಇರಬೇಕು. ಹವಿಸು ಕೊಡುವ ರೀತಿಯಲ್ಲಿ ಇರಬೇಕು. ಅಂದ್ರೆ ಒಳ್ಳೆಯ ಆಹಾರ. ನಿನ್ನೆದು ಆಹಾರ ಇವತ್ತು ಬಿಸಿ ಮಾಡಿ ತಿನ್ನೋದು ಅಂಥದ್ದೆಲ್ಲ ಇರಬಾರ್ದು. ಮತ್ತೆ ಫ್ರಿಜ್ಜಲ್ಲಿ ಕೆಲವರು ದೋಸೆ ಹಿಟ್ಟು ಇಡ್ತಾರೆ, 1 ವಾರಗಟ್ಟಲೆ ಅದನ್ನೇ 2 ದೋಸೆ ಹಾಕಿಕೊಂಡು ತಿಂತಾರೆ. ಇದು ಒಳ್ಳೆಯದಲ್ಲ ನಿಜವಾಗಿ. ಹುಳಿ ಬಂದಿರ್ತದೆ, ಅದು ಆಮ್ಲ ಗುಣ ಹೆಚ್ಚಿರ್ತದೆ, ಕ್ಷಾರ ಗುಣ, ಇದೆಲ್ಲ ಒಳ್ಳೆಯದಲ್ಲ. ಎಷ್ಟು ದಿನ ಇಡಬಹುದು ಈಗ ದೋಸೆ ಹಿಟ್ಟನ್ನ? ಇಲ್ಲ, 1 ದಿವಸ ನಾವು ಹಾಕಿ ಮರು ದಿವಸಕ್ಕೆ. ಆಯುರ್ವೇದ ಇದರಲ್ಲಿ ಪದ್ಧತಿ ಉಂಟು. ಒಂದು ಆಹಾರ ನಾವು ಬೇಯಿಸಿದ ಆಹಾರ ಅದಕ್ಕೆ 3 ಗಂಟೆ ಜೀವ, ಆಮೇಲೆ ಅದು ಶವಕ್ಕೆ ಸಮಾನ. ನಾವೀಗ ಬೆಳಿಗ್ಗೆ ಮಾಡಿದ್ರೆ ಅದನ್ನೇ ಬೆಳಿಗ್ಗೆ ಸಹ ತಿಂತೇವೆ, ಮಧ್ಯಾಹ್ನ ರಾತ್ರಿ. ಅದು ತಪ್ಪು ನಮ್ಮದು. ಯಾಕಂದ್ರೆ ಬಿಸಿ ತಿಂದ್ರೆ ಒಳ್ಳೆಯದು, ಅದನ್ನೇ ಬಿಸಿ ಮಾಡಿ ತಿನ್ಲಿಕ್ಕೆ. ಅದೇ ಆಯುರ್ವೇದ ಶಾಸ್ತ್ರದಲ್ಲಿ ಅದಕ್ಕಿರುವುದು 3 ಗಂಟೆಗಳ ಅವಧಿ. ಹಾಗೆ ಮಾಡಿ ತಿಂದ್ರೆ ಒಳ್ಳೆಯದು. ನಮ್ಮ ಈ ಸ್ಪರ್ಧಾತ್ಮಕ ಯುಗ ಈಗ ಏನು ದಿನಚರಿಯಲ್ಲಿ ನಮಗೆ ಕಷ್ಟಕರ ಆಗ್ತದೆ. ಹಾಗೆ ಮೊದಲಿನವರು ನಾವು ನೋಡಿದ್ದೇವೆ, 100 ವರ್ಷ ಆರಾಮವಾಗಿ ಬದುಕ್ತಿದ್ರು. ಆದ್ರೂ ಅವರು 3 ಗಂಟೆಗೆಲ್ಲ ಅಡಿಗೆ ಮಾಡ್ಲಿಕ್ಕೆ ಅಂದ್ರೆ ಅವರು ಫ್ರೆಶ್ ತರಕಾರಿ ಬೆಳೀತಿದ್ರು, ಬೆಳೆದು ಕೊಯ್ದು. ಯಾಕೆ ಅದು ಅದರಲ್ಲಿ ಏನು ಆ ತರಕಾರಿ ಬೆಳೆಸುವಲ್ಲಿ ಅವರಿಗೆ ಯಾವುದೇ ಕೆಮಿಕಲ್ಸ್ ಇರುವಂತಹ ಗೊಬ್ಬರ ಯೂಸ್ ಮಾಡ್ತಿರ್ಲಿಲ್ಲ. ಸಾವಯವ ಗೊಬ್ಬರದಿಂದ ಮಾಡಿದಂತಹ ತರಕಾರಿಗಳು, ಅದು ಅಕ್ಕಿ ಇರ್ಲಿ ನ ಇರ್ಲಿ, ಅಷ್ಟೇ ಅವರು ಕರ್ಮಜೀವಿಗಳು, ಕರ್ಮಯೋಗಿಗಳು. ಒಳ್ಳೆ ಮಾತನ್ನ ಹೇಳಿದ್ರಿ ಮೇಡಮ್. ಈಗ ಕೊನೆಯದಾಗಿ ನಾಳಿನ ಯೋಗ ದಿನದ ಸಂದರ್ಭದಲ್ಲಿ ನೀವು ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ? ನೋಡಿ, ಆರೋಗ್ಯಕರ ವಿಶ್ವ ಜನಸಂಖ್ಯೆಗಾಗಿ ಪ್ರತಿ ವರ್ಷ ವಿಶ್ವ ಯೋಗ ದಿನಾಚರಣೆ ನಡೆಸ್ತಾ ಇದೆ. ಇದರ ಉದ್ದೇಶ ಎಲ್ಲರಲ್ಲಿಯೂ ಯೋಗದ ಬಗ್ಗೆ ಜಾಗೃತಿ ಮೂಡಿಸುವುದು. ನಾನು ಹೇಳುವುದಿಷ್ಟೇ, ನಮ್ಮ ಈ ಶರೀರ ನಮಗೆ ದೇವರು ಕೊಟ್ಟಂತಹ ಒಂದು ಅಮೂಲ್ಯ ಉಡುಗೊರೆ. ಇಂತಹ ಶರೀರವನ್ನು ಆರೋಗ್ಯಕರವಾಗಿ ಇಟ್ಟುಕೊಳ್ಳುವುದು ನಮ್ಮ ಕರ್ತವ್ಯ. ಪಂಚಕೋಶಗಳಿಂದಾದ ಈ ಶರೀರಕ್ಕೆ ಒಳ್ಳೆಯ ಆಹಾರ ಬೇಕು, ಒಳ್ಳೆಯ ನೀರು, ಒಳ್ಳೆಯ ಗಾಳಿ, ಒಳ್ಳೆಯ ನಿದ್ದೆ, ಒಳ್ಳೆಯ ಚಿಂತನೆಗಳು ಹಾಗೂ ವ್ಯಾಯಾಮ ಅತ್ಯಗತ್ಯ. ದಿನದ 24 ಗಂಟೆಗಳಲ್ಲಿ 1 ಗಂಟೆಯನ್ನಾದರೂ ಯೋಗಾಭ್ಯಾಸಕ್ಕೆ ಮೀಸಲಿಟ್ಟು ಆರೋಗ್ಯಪೂರ್ಣ ಜೀವನ ನಮ್ಮದಾಗಿಸೋಣ. ಸರಿ ಮೇಡಮ್, ಯೋಗದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ವಂದನೆಗಳು. ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ
ಯೋಗ ಶಿಕ್ಷಕಿ, ರಾಷ್ಟ್ರಮಟ್ಟದ ಯೋಗಾಸನ ಸ್ಪರ್ಧಾ ವಿಜೇತೆ ಸುಜಾತಾ ಶೆಟ್ಟಿ ಹೊಸಬೆಟ್ಟು ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ರಶ್ಮಿ ಜೆ ರೈ. ಇದು ಇಂದಿನ ವನಿತಾವಾಣಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.